ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ. ಸೊ ಈ ವ್ಲಾಗ್ ಯಾವಾಗ ಮಾಡಿದ್ದಪ್ಪ ಅಂತ ಅಂದರೆ ಸಂಕ್ರಾಂತಿ ಹಬ್ಬದ ದಿನ ಮಾಡಿರುವಂತಹ ವ್ಲಾಗ್ ನೋಡ್ರಿ. ಇದು ಸ್ವಲ್ಪ ವ್ಲಾಗ್ ಬರೋದು ಲೇಟ್ ಆಗೈತೆ ಅಂತ ನಾ ಹೇಳ್ಬೋದು. ಒಂದು 10 ದಿನದ ಮೇಲೇ ಆಗೈತಿ. ಸೊ ಬಿಲೇಟೆಡ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನೀವೆಲ್ಲ ಯಾವ ರೀತಿಯಾಗಿ ಸಂಕ್ರಾಂತಿ ಹಬ್ಬನ ಆಚರಿಸಿದ್ರಿ, ಏನೆಲ್ಲ ಸ್ಪೆಷಲ್ ಅಡುಗೆಗಳನ್ನ ಮಾಡಿದ್ರಿ, ಎಲ್ಲೆಲ್ಲ ಹೋಗಿದ್ರಿ ಅನ್ನೋದನ್ನು ನನ್ನ ಜೊತೆ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೋಬೋದು. ಸೊ ನಾನು ಬಾಗಿಲು ಮುಂದೆಲ್ಲ ಕಸ ಗುಡಿಸ್ಕೊಂಡು ಸ್ಮಾಲ್ ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ರಂಗೋಲಿ ಹಾಕಿ ನೆಕ್ಸ್ಟ್ ಈಗ ಅಡುಗೆ ಮನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಂತೀನಿ ನೋಡ್ರಿ. ಆಲ್ಮೋಸ್ಟ್ ಅಡುಗೆ ಎಲ್ಲ 30% ಅಷ್ಟು ಮುಗಿದಿತ್ತು. ಸೊ ಆಗ ಒಂದು ಎಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡಿನ, ಅಷ್ಟು ಜಾಸ್ತಿ ವಿಡಿಯೋಸ್ ಮಾಡ್ಕೊಂಡಿಲ್ಲ ಈ ವರ್ಷ. ಸೊ ಈಗ ನೋಡ್ರಿ ಸಂಡಿಗೆ ಕರಿಯೋಣ, ಅಡುಗೆ ಎಲ್ಲ ಮಾಡೈತಿ ಅಂತ ಏನೂ ಸ್ಪೆಷಲ್ ಮಾಡಿಲ್ಲ ಆ್ಯಕ್ಚುಲಿ ಈ ವರ್ಷ. ಯಾಕಂತಂದ್ರೆ ಹಸ್ಬೆಂಡು ಉಪವಾಸ ಮಾಡ್ತೀನಿ ಈ ಸಂಕ್ರಾಂತಿ ಹಬ್ಬಕ್ಕೆ ಅಂತಂದು ಹೇಳಿದರು. ಸೊ ಹಾಗಾಗಿ ನನಗೂ ಮತ್ತು ಅವರು ಉಪವಾಸ ಮಾಡ್ತಾರೆ ಅಂದ್ರೆ ಏನು ಸ್ಪೆಷಲ್ ಅಡುಗೆ ಮಾಡಿ ಏನು ಮಾಡಲಿ ಅಂಥೇಳಿ ಸೊ ಅಂತ ಏನೂ ಮಾಡಿಲ್ಲ. ಮತ್ತು ಹಬ್ಬ ಐತಿ ಪೂರ ಏನು ಮಾಡಿಲ್ಲ ಅಂದ್ರೂ ಅಷ್ಟು ಚೆನ್ನಾಗಿರಂಗಿಲ್ಲ ಅಂತಂದು ಹಿಂದಿನ ದಿನ ಹಿಂಗಿದ್ರು ಶೇಂಗಾ ಹೋಳಿಗೆ ಮಾಡಿದ್ದೆ. ಸೊ ಅದ್ರದ್ದು ನೆಕ್ಸ್ಟ್ ಡೇ ಸಿಂಪಲ್ಲಾಗಿ ಪೊಂಗಲ್ ಏನಾದರೂ ಮಾಡೋಣ, ಸಿಹಿ ಅಂತೂ ಶೇಂಗಾ ಹೋಳಿಗೆ ಇರ್ತೈತೆ, ಅದ್ರ ಜೊತೆಗೆ ಖಾರ ಏನಾದರೂ ಮಾಡೋಣ ಅಂತಂದು ಪೊಂಗಲ್ ಮಾಡಿದ್ರೆ ಆಯಿತು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿನಿ. ಪೊಂಗಲ್ಗೆ ಈ ಕಡೆ ಸೈಡ್ಗೂ ಹೆಸರು ಬೇಳೆ ಮತ್ತು ಅಕ್ಕಿ ಹಾಕಿ ಕುದಿಸ್ಕೊಂಡಿನಿ. ವಿಷಲ್ ಸಹ ಆಗೈತಿ. ಸಂಡಿಗೆ ಕರ್ಕೊಳ್ಳೋಣ ಅಂತಂದು ಈಗ ಏನಿವಾಗ ಸಂಡಿಗೆ ಕರಿಯಾಕಂತೀವಿ ನೋಡ್ರಿ. ನಾವು ಒಟ್ಟು ಸಂಡಿಗೆನ ಯೂಸ್ ಮಾಡೋಂಗಿಲ್ಲ, ಆಯಿಲಿ ಫುಡ್ ಆಗುತ್ತಲ್ಲ ಸ್ವಲ್ಪ, ಅದು ಕರ್ಕೊಂಡು ತಿನ್ಕೊಂಡಿದ್ರೆ ಅದು ಅಭ್ಯಾಸ ಆಗಿಬಿಟ್ರೆ ಸರಿ ಅನ್ಸಲ್ಲ ಅಂತೇಳಿ ಕರೆದೇ ಇಲ್ಲ, ತಿಂದೇ ಇಲ್ಲ. ಅವು ಅಲ್ಲೇ ಡಬ್ಬೆಗನ ಅಲ್ಲೇ ಅದಾವೆ ನೋಡ್ರಿ. ಲಾಸ್ಟ್ ಟೈಮ್ ಒಂದು ಸಲ ಕರ್ಕೊಂಡು ತಿಂದಿದ್ವಿ. ಆ್ಯಂಡ್ ಈಗ ಹಬ್ಬಕ್ಕೆ ಒಂದು ಸ್ವಲ್ಪ ಕರೆದ್ರಾಯ್ತು ಅಂಥೇಳಿ ಸ್ವಲ್ಪ ಕರೆದು ಎಕ್ಸ್ಟ್ರಾನೂ ಸೈಡ್ಗೆ ಕವರ್ನಾಗ ತೆಗೆದು ಇಟ್ಕೊಂಡು, ಇಲ್ಲೇ ಕೆಳಗಿದ್ರೆ ಆಗಾಗ ಕರ್ಕೊಂಡು ತಿಂತೀವಿ, ಅಲ್ಲೇ ಮೇಲಿದ್ರೆ ನೆನಪಾಗಲ್ಲ ಅಂಥೇಳಿ ಸ್ವಲ್ಪ ತೆಗೆದು ಇಟ್ಕೊಂಡು ನೋಡ್ರಿ. ಆ್ಯಂಡ್ ಈಗ ಪೊಂಗಲೂ ರೆಡಿ ಆಯಿತು. ಸೊ ನೋಡ್ತಾ ಇರ್ಬೋದು, ಪೊಂಗಲ್ ಒಂದು ಸ್ವಲ್ಪ ತೆಳುಗಿದ್ರೂ ಚೆನ್ನಾಗಿರ್ತೈತಿ ತಿನ್ನೋಕೆ ಟೇಸ್ಟಿಯಾಗಿ. ಅಷ್ಟು ಗಟ್ಟಿ ಆದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ. ಸೊ ಈಗ ಬಿಸಿದಾಗ ಭಾಳ ತೆಳ್ಳಗೈತಿ, ಆರಿಂದ ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತೈತಿ. ಸೊ ಈಗ ತಮ್ಮನ್ನು ಜಳಕ ಮದ್ದು ಮಾಡಿಕೊಂಡು ಈಗ ದೇವರಿಗೆ ಪೂಜೆ ಮಾಡೋಕ್ಕಂತಾನ. ಸೊ ನಾನು ನೈವೇದ್ಯಕ್ಕೆ ರೆಡಿ ಮಾಡಿ ಕೊಡೋಕ್ಕಂತೀನಿ ನೋಡ್ರಿ. ಹಸ್ಬೆಂಡೂ ರೊಟ್ಟಿ ತೊಗೊಂಬಂದರು, ಸಜ್ಜಿ ರೊಟ್ಟಿ ಅಂಗಡಿಯಾಗಿದ್ದ. ಸೊ ನಾನು ಸಜ್ಜಿ ರೊಟ್ಟಿ ಏನು ಮನ್ಯಾಗ ಮಾಡಿಲ್ಲ, ಜಸ್ಟ್ ಎಳ್ಳು ಹೋಳ್ಗಿನ ಬಾಯಾಗಿ ಬರುತ್ತೆ ನೋಡ್ರಿ. ಎಳ್ಳು ಹೋಳ್ಗೆ ಅಂತೇಳಿ ಶೇಂಗಾ ಹೋಳಿಗೆ. ಸೊ ಶೇಂಗಾ ಹೋಳಿಗೆ ಮತ್ತು ಮಾಡಿರೋ ಅಂತಹ ಪೊಂಗಲ್ ಆ್ಯಂಡ್ ರೊಟ್ಟಿ ಜೊತೆ ತಿನ್ನೋಕೆ ಒಂದೇ ಥರ ಪಲ್ಯ ಮಾಡೈತೆ ನೋಡ್ರಿ, ಕುಂಬಳಕಾಯಿ ಪಲ್ಯ. ಹಸ್ಬೆಂಡು ಕುಂಬಳಕಾಯಿ ತೊಗೊಂಬಂದಿದ್ರು. ಸೊ ನಾನು ಬೆಂಡೆಕಾಯಿ ಪಲ್ಯನೋ ಅಥವಾ ಹೆಸರು ಕಾಳು ಮೊಳಕೆ ಕಾಳು ಪಲ್ಯನೋ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಹಸ್ಬೆಂಡ್ ಕುಂಬಳಕಾಯಿ ತಂದುಬಿಟ್ಟಿದ್ರಲ್ಲ, ಕೆಡುತ್ತಾ ಅಂತಂದು ಅದನ್ನು ಮಾಡಿದ್ವಿ. ನಾನಂತೂ ಏನು ತಿನ್ನಲ್ಲ, ತಿಂದ್ರೆ ತಮ್ಮನ ನೋಡ್ರಿ, ತಿಂದ್ರೆ ಒಂದು ರೊಟ್ಟೆಗೆ ಅಷ್ಟು ಟೇಸ್ಟ್ ಮಾಡ್ತೀನಿ. ಸೊ ಇದಿಷ್ಟು ಈ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ್ದು ನೋಡ್ರಿ. ಅಂತ ಏನು ಹೇಳ್ಕೊಳ್ಳೋ ಅಂತ ಏನು ಸ್ಪೆಷಲ್ ಮಾಡಿಲ್ಲ. ಸೊ ತಮ್ಮ ನೈವೇದ್ಯ ಹಿಡಿಯಾಕಂತಾನೆ ದೇವರಿಗೆ. ಸೊ ಹಸ್ಬೆಂಡಿಗೆ ನೋಡ್ರಿ ಪ್ಯಾಕಿಂಗ್ ಮಾಡಾಕಂತಾರ. ಸೊ ನಾನು ಈಗ ರೆಡಿಯಾಗಿ ಬರ್ತೀನಿ. ಅಳಕಾಗೈತದು ನೋಡಲ್ಲಿ, ಈಗ ಸೋರುತ್ತನ ಅದು ಒಂದು ಕವರ್ನೇ ಕಟ್ಟಬೇಕು ನೋಡು. ಫಸ್ಟ್ ಟೈಮ್ ಸಂಕ್ರಾಂತಿ ಹಬ್ಬಕ್ಕೆ ಖಾರ ಪೊಂಗಲ್ ಮಾಡೈತೆ ನೋಡ್ರಿ ನಮ್ಮ ಮನ್ಯಾಗ. ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತೇಳಿ. ವರ್ಷ ಮೊಸರನ್ನ, ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಮಸಾಲ ರೈಸು ಹಿಂಗೆ ಮಾಡಿರ್ತಿದ್ವಿ. ಈ ವರ್ಷ ಪೊಂಗಲ್ ಮಾಡಿದ್ವಿ. ಪೊಂಗಲ್ ತಮ್ಮ ಈಗ ದೇವ್ರ ಪೂಜೆ ಮಾಡಿ ಎಡೆ ಹಿಡದ. ಇನ್ನು ಯಾರು ತಿನ್ರಿ ಮನ್ಯಾಗ ಇಷ್ಟೆಲ್ಲ ವೆರೈಟಿ ಮಾಡೈತಿ ಹಬ್ಬಕ್ಕೆ ಅಂತೇಳಿ. ಹಸ್ಬೆಂಡ್ ನೋಡಿದ್ರೆ ಇವತ್ತು ಉಪವಾಸ ಅದಾರ. ಸೊಪ್ಪು ತೊಗೊಂಡೈತೆ ಸಾಕು. ಉಳ್ಳಾಗಡ್ಡಿ ಬೇಡ. ಅವನ್ನ ಅಷ್ಟು ಸೊಪ್ಪು ಕ್ಯಾರೆಟ್ ತಿಂದ್ರನ ಪುಣ್ಯ ಅನ್ನ. ನೀ ತಿಂದ್ರನ ಅದು ಇನ್ನೂ ಊಟ ಕರಗ್ತೈತಿ. ನಾವು ಇಟ್ಟಿಟ್ರೆ ಖಾರ ನಮಗೆಲ್ಲ ಖಾಲಿ ಆಗ್ಬೇಕದ. ಹೋಯ್ತು ಅಡಿಗೆ ಅಷ್ಟು ಸಾಗೋದಿಲ್ಲ ಇವತ್ತು ಮಾಡಿದ್ದ. ಬಾಲ್ ತೊಗೊಂಬರ್ತೀಯ ನೋಡಲ್, ಬಾಲ್ ತರ್ತಾನಂತವ.
ಬಾಲ್ ಬೇಡ ಇನ್ನು ಶಟ್ಲಕ್ ಹಾಕತ್ ತಗೋರಿ ನೋಡ್ರಿ. ಸ್ನಾನ ಆತು, ಎಳ್ಳು ಹಚ್ಕೊಂಡು ಸ್ನಾನ ಮಾಡಿದೆ. ಸೊ ನಾನು ಈಗ ರೆಡಿ ಆಗ್ಬೇಕು. ಅದಕ್ಕೆ ಸಣ್ಣ ಬಾಲ್ ತಗೋ, ಅದು ಬೇಡ. ಅದನ್ನ ಹೆಂಗೆ ಹಿಡ್ಕೊಂಡ್ ಬರ್ತಿ? ಏನಿಟ್ಟಿ? ಶಟ್ಲಕ್ ಕಾಕ್ ಅದ್ರಾಗ ಇಟ್ಟಿನ? ಎರಡು ತಗೊಂತೀಯ? ಯಾಕೊಂದು ಸಾಕಾಗಂಗಿಲ್ಲ ಏನು? ಯಪ್ಪು ಇದು ಶಟಲನ್ನ 2 ಜೊತೆ ತೊಗೊಂಡೇನ ನೋಡ್ರಿ. 2 ಜೊತೆ ಕಾಕ್ ಮತ್ತು 2 ಜೊತೆ ಶಟಲ್ ತೊಗೊಂಡ ನೋಡ್ರಿ ನಮ್ಮ ತಮ್ಮ. ಎಂಥವದ ನೋಡ್ರಿ ಇವ. ಸೊ ಎಸ್ ನೋಡಿ ಫ್ರೆಂಡ್ಸ್, ಫೈನಲ್ ರೆಡಿ ಅದ್ರಿ. ಸಂಕ್ರಾಂತಿ ಹಬ್ಬಕ್ಕ ಸಮೋಸ ಎಲ್ಲ ಡ್ರೆಸ್ ವೇರ್ ಮಾಡೀನಿ. ಹಸ್ಬೆಂಡು ಡ್ರೆಸ್ ವೇರ್ ಮಾಡ್ಯಾರ. ಕಮೆಂಟ್ ಮಾಡಿದ್ದಾರೆ ಅವ್ರದ್ದೇ ಅದನ್ನ ಕೆಳಗೆ ಹೋದ. ಆ್ಯಂಡ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ ಆಯಸ್ಸು ಎಲ್ಲವನ್ನು ದೇವರು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಬರೀ ಫ್ರೆಂಡ್ಸ್ ಹೋಗೋಣಂತ ಹೇಳ್ಬೇಕು ಏನೋ ಗೊತ್ತಿಲ್ಲ ಈ ವರ್ಷ, ನೋಡೋಣ. ಸೊ ಹಸ್ಬೆಂಡ್ ಒಂದು ಪ್ಲೇಸ್ ಪ್ಲ್ಯಾನ್ ಮಾಡ್ಯಾರ ಆಲ್ರೆಡಿ. ನಿಮ್ಮ ಪ್ಲೇಸ್ ಒಟ್ಟು ಇಲ್ಲೇ ಬೆಳಗಾವಿ ಒಳಗನ ಹೋಗೋದು, ಮತ್ತೆ ಎಲ್ಲಿ ಹೋಗೋಕ್ಕಾಗತ್ತೆ? ಇಲ್ಲೇ ಹೋಗೋದು. 3 ಗಂಟೆ ಅಂತ, ಇನ್ನು 2 ಗಂಟೆನೂ ಆಗಿಲ್ಲ. ಸೊ 2 ಗಂಟೆ ಆಗೈತೆ ನೋಡ್ರಿ. ಈಗ ಇನ್ನು 2ಕ್ಕೆ ಒಂದು 10 ನಿಮಿಷ ಕಮ್ಮಿ ಐತಿ. ಸೊ ಬಂದು ಹೋಗೋಣ ಅಂತ. ಶಟ್ಲಕ್ ಹಾಕು ಅದು ಒಂದು 2 ಜಾಗ ಹಿಡ್ದೈತಿ. ನಡಿ ಇಲ್ಲ ನೋಡು, ದಾರಿ ಕಾಣುತ್ತೇನಿಲ್ಲ. ಇಲ್ಲಿಂದ ನೋಡಕ್ ಸಮೀಪ ಐತಿ. ಒಂದು ತಾಸು ನೋಡಕ್ ಸಮೀಪ ಅನ್ಸುತ್ತೆ ಬಿಡಿ. ಇಲ್ಲಿದ್ದ ಆದ್ರೂ ದೂರ ಇರ್ತದ. ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಎಲ್ಲಿ ಹೊಂಟೀವಿ ಅಂತಂದ್ರೆ ಬೆಳಗಾವಿದಾಗಿರೋ ಎಳ್ಳೂರು ಎಲ್ಲಾರು ನಿಲ್ಸಕಂತಿಲ್ಲ ನೀನು. ಬಾ ಇವ್ರಿಬ್ರು ನಡ್ಕೋತ ಬರ್ತಾರನ್ನ. ಇಲ್ಲಿಂದ ನೋಡ್ರಿ ಬೈಕ್ ಏರಂಗಣ ಇಲ್ಲ. ಸೊ ಈಗ ನಾನು ಹಸ್ಬೆಂಡ್ ಅಷ್ಟೇ ಬೈಕಿನ ಹೋಗಿ, ಇವರು ಇಬ್ರು ನಡ್ಕೊಂತ ಬರ್ತಾರ. ಬಿಸಿಲು ಹಂಗೈತೆ ನೋಡಿ. ಹಾಂ ನಿಲ್ಲಿಸಿದ್ರಲ್ಲ ಗಾಡಿ ಇಲ್ಲೇ ಏರ್ಲಿಲ್ಲ ಅಂತೇಳಿ. ಎಸ್ ನೋಡಿ ಫ್ರೆಂಡ್ಸ್, ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಸೊ ನೋಡ್ತಾ ಇರ್ಬೋದು, ಆಲ್ರೆಡಿ ಜನ ಎಲ್ಲ ಬಂದು ಊಟ ಮಾಡಿಕೊಂಡು ಒಬ್ಬೊಬ್ರು ಹೋಗಕ್ಕಂತಾರೆ. ನೋಡಬೇಕು ಮೇಲೆ ಹೋಗಿಂದ ಎಷ್ಟು ರಶ್ ಐತಿ ಅಂತೇಳಿ. ಸೊ ಬರ್ರಿ ಹೋಗೋಣ ಅಂತ. ಹೊರಗಿಂದ ನೋಡೋಕಂತಾರೆ ನೋಡ್ರಿ, ಔಟ್ಲುಕ್ ಈ ರೀತಿಯಾಗಿ ಐತಿ. ನಾವಿಲ್ಲಿ ಬರ್ತಾ ಇರೋದು ಸೆಕೆಂಡ್ ಟೈಮು. ಸೊ ತಮ್ಮ ಅವ್ನ ಫ್ರೆಂಡ್ಸ್ ಜೊತೆ ಅವನು ಬಂದಾನ ಬಿಡ್ರಿ ಸುಮಾರು ಸಲ. ಸೊ ನಾವು ಬಂದಿರೋದು ಸೆಕೆಂಡ್ ಟೈಮ್ ನೋಡ್ರಿ. ಬರ್ರಿ ಹೋಗೋಣ ಅಂತ. ಆಲ್ರೆಡಿ ಅವರೆಲ್ಲ ಹೊಂಟ್ರು ನೋಡ್ರಿ. ಊಟ ಮಾಡಿಂದ ಒಟ್ಟು ಕೊಡಿಸ್ತೀವಿ, ಒಂದು ಇಲ್ಲ ಗಪ್ಪಿರ್ಬೇಕು. ನೀವು ಒಳ್ಳೆ ರಿಪೀಟ್ ಮಾಡಿದೆ ಅಂದ್ರೆ ಕೊಡ್ಸೋದನ್ನೆಲ್ಲ ಮತ್ತೆ ನಡಿ. ಸೊ ಇದೆ ನೋಡ್ರಿ ಎಂಟ್ರೆನ್ಸ್, ನೋಡ್ತಾ ಇರ್ಬೋದು. ಹೋಗೋರು ಹೋಗಕ್ಕಂತಾರ, ಬರೋರು ಬರೋಕಂತಾರ. ಸೊ ಇನ್ನೂ ಇಷ್ಟು ಮಂದಿ ಹೋಗಕ್ಕಂತಾರೆ ನೋಡ್ರಿ. ಸಾಲಿ ಹುಡುಗರು ಎಲ್ಲರೂ ಬಂದಾರ, ಸ್ಕೂಲ್ ಮಕ್ಕಳು. ಶಿವಾಜಿ ಮೂರ್ತಿ ಐತಿ.
ಇದ್ರೊಳಗೆ ಅನ್ವೇತ ಹೋಗ್ಬೇಕು ಮಿಸ್ಸಿಂಗ್ ನೋಡ್ರಿ. ಹೊಸ ಶೂ ಆಗ್ಲೇ ಹೊಲಸ ಮಾಡಿರಿ. ಎಲ್ಲಿ ಹೊಲಸು ಮಾಡೀನಿ? ಬರ್ತಡಕ್ಕೆ ತೊಗೊಂಡಿದ್ದು ಹೊಸ ಶೂ ಇವತ್ತು ಹಾಕೊಂಡಿ ನೋಡ್ರಿ. ಅದನ್ನ ಹೇಳಕತ್ತಾನ ಅರ್ವಿಂದ್. ಶಿವಾಜಿ ಸ್ಟ್ಯಾಚು ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿಂದ ಎಂಟ್ರಿ ಆಗಿದ್ವಿ. ಈಗ ಈ ಕಡೆಯಿಂದ ಬಂದ್ವಿ ನೋಡಿ. ಸೊ ಇದ ನೋಡ್ರಿ ಎಳ್ಳೂರುಗಡದ್ದು ಶಿವಾಜಿ ಸ್ಟ್ಯಾಚು. ಫುಲ್ಲು ಗುಡ್ಡದ ಮೇಲೆ ಇದ್ದಿದ್ದು ಮಸ್ತ್ ಐತಿ. ಸುತ್ತಮುತ್ತ ವೀವಂಕರ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲರೂ ಬಂದು ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಪ್ಲೇಸ್ ಅಂಕರ್ ಭಾರಿ ಐತಿ. ಇದು ನೋಡ್ರಿ ದೇವಸ್ಥಾನ. ಮೊದಲು ದೇವ್ರ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಊಟ ಮಾಡ್ತೀವಿ. ಎದಾಗೋದು ಅರವಿಂದ್ 3 ಮಂದಿ ಪ್ಲ್ಯಾನ್ ಮಾಡಿ ಗೊತ್ತಾಗಲ್ಲನ. ಅರವಿಂದ್ ನೋಡ್ರಿ ನಮ್ದು ಹೊಸ ಶೂ ಹಾಕೊಂಡಾಗೇನ ಅಂದ್ರೆ ಎಲ್ಲಿ ಹೋದು ನನ್ನ ಶೂ ಅಂತ ಅನ್ಬೇಕಲ್ಲ ನಾ. ಅದಕ್ಕೆ ಎತ್ತ ಹೋಗ್ಯಾನ ನೋಡ ನಾನು ಹಾಕ್ಕೊಂಡು ಹೋಗ್ಯಾನ. ಮಮ್ಮಿ ಕಳ್ದು ಅಂತ ಅನ್ಕೊಲೆ ಅಂತ ಹೇಳಿ ಅಲ್ಲ ಕಳ್ದು ಅನ್ಕೊಲೆ ಅಂತ ಹೇಳಿ ತಗೋ ಹಾಕೋ ನೀನು. ಈಗ ಆಟ ಆಡ್ತೀನ ಊಟ ಅನ್ನೋಣ ಮೊದಲ. ಊಟ ಮಾಡಬಾರು. ಅರಿವಿನ ಪೊಂಗಲ್ ಅಷ್ಟು ತಿಂತಾನ ನೋಡ್ರಿ. ಹೋಳಿಗೆನೂ ಅಲ್ಲೇ ಅಂತ ರೊಟ್ಟಿನೂ ಅಲ್ಲೇ ಅಂತ. ಹಸ್ಬೆಂಡ್ ಅಂಕರ್ ಉಪವಾಸ ಅದಾರ. ಮೂಲಂಗಿ ತೊಗೊಂಬರ್ಬೇಕಿತ್ತು ಈಗ. ಒಂದು ಹೋಳಿಗೆ ತಿಂದು ಪೊಂಗಲ್ ತಿನ್ನಿ. ಹಂಗಾರೆ ನೀನು ಎದಕ್ಕೆ ಕರ್ಕೊಂಬರ್ಬೇಕಿತ್ತು? ಹಂಗಾರೆ ಅಲ್ಲೇ ಬಿಟ್ಟು ಬರ್ಬೇಕಿತ್ತು. ಮನ್ಯಾಗ ಟಿವಿ ನೋಡ್ಕೊಂತ ಕುಂದಿರ್ತಿದ್ವಿ. ನೀನು ಮಾಡೋ ತಿಂದಿ ಬಡಬಡ ಆಡ್ಬೇಕ. ನಾವು ಆಡ್ತೀವಿ ಈಗ. ನೀವು ಬಡಬಡ ಆಡ್ ಮುಗಿಸ್ರಿ. ಎರಡು ತಗೊಂಬಂದು 2 ಯೂಸ್ ಮಾಡೇ ಬಿಟ್ಟಿವಲ್ಲ ಒಬ್ಬಳಪ್ಪ. ಆಡ ಚಂದ ಕೊಡಿ. ಗುಡ್.
ಹೊಡೆದ ನೋಡ್ರಿ ಹಸ್ಬೆಂಡ್ ಊರು ಮುಂಚೆಗೆ ಹೋಗಿ ನಿಂತು ಬಿಟ್ರ ಫೋಟೋ ತೆಗೆಸ್ಕೊಳಕ. ಸೊ ಈ ರೀತಿಯಾಗಿ ಐತೆ ನೋಡ್ರಿ ಶಿವಾಜಿ ಅವ್ರದ್ದು ಸ್ಟ್ಯಾಚ್ಯೂ ಮಸ್ತಾಗೈತಿ. ನೋಡ್ತಾ ಇರ್ಬೋದು ದೊಡ್ಡದೈತಿ, ಚೆನ್ನಾಗೈತೆ ನೋಡ್ರಿ. ನೋಡ್ರಿ ಹತ್ತಿರದಿಂದ ಜೂಮ್ ಮಾಡಿ ತೋರ್ಸಕ್ಕಂತೀನಿ. ಹಾಂ ಎಷ್ಟು ಚೆನ್ನಾಗೈತಲ್ಲ. ಅಷ್ಟು ಸಮೀಪ ನೋಡೋಕ್ಕಾಗಲ್ಲ, ಅದ್ರ ವಿಡಿಯೋದಾಗ ಸಮೀಪಲೇ ನೋಡ್ಬೋದು. ಕಾಕನ ಕನಸ್ವತ್ತ ಕಾಕನ ಕನಸ್ವತ್ತ ಹೊಡ್ಯಾಕತ್ತಿರೋದ. ನೋಡ್ರಿ ಚೊಕೊಬಾರ್ ಅದಾವ, ಚೊಕೊಬಾರ್ ಅದಾವ. ನೋಡ್ರಿ ಈಗ ಚೋಕೋಬಾರ್ ಐಸ್ ಕ್ರೀಮ್ ತಗೊಂಡು ಹೊಂಟ್ವಿ. ತಿಂದು ಆಯ್ ಮಾಡಿದೆ ಆಗ್ಲೇ. ಸೊ ನಮಗೆ ಕೋನ್ ಐಸ್ ಕ್ರೀಮ್ ಬೇಕಾಗಿತ್ತು. ಐಸ್ ಕ್ರೀಮ್ ಅಂದ್ಕೊಳ್ಳೆ ನಾವು ಹೆಚ್ಚು ತೊಗೊಳ್ಳೋದು ಅಂತಂದ್ರೆ ಕೋನ್ ಐಸ್ ಕ್ರೀಮು. ಸೊ ಕೋನ್ ಐಸ್ ಕ್ರೀಮ್ ಇರಲಿಲ್ಲ, ಚೊಕೊಬಾರ್ ಇದ್ದು ನೋಡ್ರಿ. ಅವನ ಚೊಕೊಬಾರ್ ನಮಗೊಂದು ತಮಗೊಂದು ಅರವಿನಗೊಂದು ತಗೊಂಡು ಹೊಸ ಮನೆ ಕಡೆ ಹೊಂಟ್ವಿ ನೋಡ್ರಿ. ಇನ್ನು ಸ್ವಲ್ಪ ಎಲ್ಲನೂ ರೇಟ್ ಜಾಸ್ತಿನ ನೋಡ್ರಿ, ಯಾಕಂತಂದ್ರೆ ಹೈಟ್ ಗುಡ್ಡದ ಮ್ಯಾಗ ಐತಲ್ಲ. ಸೊ ಅವರು ಗಾಡಿ ಏರ್ಸ್ಕೊ ಅಂತ ಬರಬೇಕು, ಅಲ್ಲೂ ಸ್ವಲ್ಪ ಪೆಟ್ರೋಲ್ ಜಾಸ್ತಿ ಸುಡ್ತೈತಿ. ಸೊ ಅದನ್ನು ಅವರ ಹೇಳಿದ್ದು, ಇಷ್ಟು ರೇಟ್ ಇಲ್ಲಲ್ರಿ ಐಸ್ ಕ್ರೀಮ್ಗೆ ಅಂತಂದು ಕೇಳಿದಾಗ. ಸೊ ಇವತ್ತು ಅನ್ನೋದನ್ನ ನೋಡ್ರಿ, ಅದು ಅಷ್ಟು ಜನ ಅಲ್ಲಿ ಇರೋದು, ಅದು ಬಾಕಿ ದಿನ ಮತ್ತು ಅಷ್ಟು ಜನ ಇರಂಗಿಲ್ಲ ಅಲ್ಲಿ. ಗಾಡಿ ಚಲೋ ಮಾಡ್ತಾನೆ, ಈಗ ಅಲ್ಲಿ ಚಲೋ ಮಾಡಕತ್ತಾರ ನೋಡ್ರಿ. ಫುಲ್ ಏರ್ಕೈತಿ, ಏರ್ಕಿ ಒಳಗೆ ಹೋಗುವಾಗ ಏರ್ಕೈತಿ, ಫುಲ್ ಇಳಿರ್ತೈತಿ. ಅಲ್ಲಿಂದ ಇಲ್ಲಿ ಮಟ ಗಾಡಿ ಚಲೋ ಮಾಡಾರ್ದ ಬಂದ. ಸೊ ಅಲ್ಲೇನು ಕಾಣಕಂದತ್ತಲ್ಲ ಫ್ರೆಂಡ್ಸ್, ಗುಡ್ಡ. ಸೊ ಝೂಮ್ ಮಾಡಿ ತೋರ್ಸಕ್ಕಂತೀವಿ ನೋಡ್ರಿ. ನಾವು ಹೋಗಿದ್ದು ಅಲ್ಲೇ ನೋಡ್ರಿ, ಎಳ್ಳೂರು ಗಡ ಅಂತಂದು ಹೇಳ್ತಾರೆ.
ಒಬ್ಬೊಬ್ರು ಎಳ್ಳೂರು ಗುಡ್ ಅಂತಾರೆ, ಒಬ್ಬೊಬ್ರು ಎಳ್ಳೂರು ಗಡ ಅಂತಾರೆ. ಯಾವ್ದು ಕರೆಕ್ಟ್ ಏನೋ ಗೊತ್ತಿಲ್ಲ. ಸೊ ನಿಮ್ಗೆ ಕರೆಕ್ಟ್ ಯಾವ್ದು ಅನ್ನೋದು ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಸುತ್ತಮುತ್ತ ವಿವರ್ಸ್ ಯಾರಾದರೂ ಇದ್ರೆ ಯಾವ ಗಿಡ ರೀ ಇವು? ಸೊ ನೋಡಿ ಫ್ರೆಂಡ್ಸ್, ಇವು ನಾನು ಸಾಸಿವೆ ಹಾಕಂತೀನಿ, ನಮ್ಮ ತಮ್ಮ ಇವು ಕ್ಯಾರೆಟ್ ಅನ್ನಕತ್ತ ನೋಡ್ರಿ. ನೀವು ಹೇಳ್ರಿ ಸರಿಯಾದ ಉತ್ತರ ಯಾವ್ದು ಅಂತೇಳಿ. ಸಾಸಿವೆ ಗಿಡನ ಅಥವಾ ಕ್ಯಾರೆಟ್ ಬೆಳೆದಾರೇನ ಅಂತಂದು ನನಗೆ ಸಾಸಿವೆನ ಬೆಳೆದಾರ ಅಂತ ಅನ್ಸಕತೈತಿ. ಮತ್ತು ಇಲ್ಲಿ ಬಂತು ನೋಡ್ರಿ, ಝೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ, ಚಂದಾಗ ನೋಡ್ರಿ ಫ್ರೆಂಡ್ಸ್. ಇವು ಸಾಸಿವೆ ಗಿಡನ ಅಥವಾ ಕ್ಯಾರೆಟ್ ಅಂತಂದು ಹೇಳ್ರಿ. ಸಾಸಿವೆ ಗಿಡ ಎತ್ತರ ಇರ್ತೈತಿ. ಸಾಸಿವೆ 101% ಸಾಸಿವೆ ಗಿಡ ಇವು. ಶಾನ್ಯಾವ ನಡಿ. ಇವು ಯಾವ? ಜೋಳದ ದಂಟ ಇತ್ತು ನೋಡು. ಜೋಳದಂಟ ಕಬ್ಬವು. ಏನೆಲ್ಲ ರಾಂಗ್ ಆನ್ಸರ್ ಮಾಡಕಂತೀಯ ಅಲ್ಲಿ ನೋಡ್ರಿ. ಕಬ್ಬಿನ ಹೊಲಕ್ಕೆ ಏನ ಅನ್ನಲಿವ? ಜೋಳದ ದಂಟ ಅಂತೇನ. ಸೊ ನೋಡ್ರಿ, ಈಗ ನಮ್ಮ ಅರಿವಿನ ಎಳ್ಳು ಬೆಲ್ಲ ಬಿರಾಕಂತಾನ. ಹೆಚ್ಚು ನಮ್ಗೆ ನೆನಪ ಇದ್ದಿದ್ದಿಲ್ಲ, ಅರಿವಿನ ನೆನಪು ಮಾಡಿದ. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ. ನೀನು ಒಳ್ಳೇದು ಮಾತಾಡಪ್ಪ. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋದು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋದು. ಭಾಳ ಸಾಕ್ಬಿಡು ಮತ್ತೆ. ಎಳ್ಳು ಬೆಲ್ಲ ತಿಂದು ಒಳ್ಳೇದು. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಸಂಕ್ರಾಂತಿ ಹಬ್ಬ ಯಾವ ರೀತಿಯಾಗಿ ಇತ್ತು ಅಂತೇಳಿ. ಸೊ ಈ ರೀತಿ ಸಿಂಪಲ್ ಆಗಿತ್ತು ನೋಡ್ರಿ. ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬೈ ಬಾಯ್.